ನಮಸ್ಕಾರ. ಮುಖ್ಯಾಂಶಗಳು. ಪ್ರಾಂತ್ಯ ಭೇದ ಭಾವ ತೋರದೆ ಸಮಗ್ರ ಕರ್ನಾಟಕ ಅಭಿವೃದ್ಧಿಯೇ ಮೈತ್ರಿ ಸರ್ಕಾರದ ಗುರಿ, ಎಚ್.ಡಿ. ಕುಮಾರಸ್ವಾಮಿ. ಯೋಗ ವಿಶ್ವಕ್ಕೆ ಭಾರತ ನೀಡಿರುವ ಅತಿದೊಡ್ಡ ಕೊಡುಗೆ, ಪ್ರಧಾನಿ ನರೇಂದ್ರ ಮೋದಿ ಬ್ಯೂನಸ್ ಐರಿಸ್ನಲ್ಲಿ ಬಣ್ಣನೆ. ಇಪ್ಪತ್ತೈದು ವರ್ಷ ಮೇಲ್ಪಟ್ಟವರು ನೀಟ್ ಪರೀಕ್ಷೆಗೆ ಹಾಜರಾಗಬಹುದು, ಸುಪ್ರೀಂ ಕೋರ್ಟ್ ಆದೇಶ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೆಳಗಾವಿಯಲ್ಲಿ ಹುತಾತ್ಮ ಯೋಧ ಪ್ರಕಾಶ್ ಜಾಧವ್ ಅಂತ್ಯಕ್ರಿಯೆ. ವಾರ್ತೆಗಳ ವಿವರ. ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಡಾಕ್ಟರ್ ಜಯಮಾಲಾ ರಾಮಚಂದ್ರ, ಬಿಬಿಎಂಪಿ ಮೇಯರ್ ಗಂಗಾಂಬಿಕೆ ಮತ್ತಿತರರು ಪಾಲ್ಗೊಂಡಿದ್ದರು. ವಿವಿಧ ಕ್ಷೇತ್ರಗಳ 62 ಸಾಧಕರು ಹಾಗೂ ಒಂದು ಸಂಸ್ಥೆ ಸೇರಿದಂತೆ 63 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಾಹಿತ್ಯ ಕ್ಷೇತ್ರದಲ್ಲಿ ಹಸನ್ ನಯೀಂ ಸುರಕೋಡ್, ಚಾಸ್ ಹರಮಂಗಳ, ಚಂದ್ರಶೇಖರ ತಾಳ್ಯ, ರಂಗಭೂಮಿ ಕ್ಷೇತ್ರದಲ್ಲಿ ಎಸ್.ಎನ್. ರಂಗಸ್ವಾಮಿ, ಪುಟ್ಟಸ್ವಾಮಿ, ಪಂಪಣ್ಣ ಕೋಗಳಿ, ಸಂಗೀತ ಕ್ಷೇತ್ರದಲ್ಲಿ ಅಣ್ಣು ದೇವಾಡಿಗ, ನೃತ್ಯ ಕ್ಷೇತ್ರದಲ್ಲಿ ಎಂ.ಆರ್. ಕೃಷ್ಣಮೂರ್ತಿ, ಜಾನಪದ ಕ್ಷೇತ್ರದಲ್ಲಿ ಗುರುವ ಕೊರಗ, ಗಂಗಾ ಹುಚ್ಚಮ್ಮ, ಚನ್ನಮಲ್ಲೇಗೌಡ, ಶರಣಪ್ಪ ಬೂತೇರ, ಶಂಕರಮ್ಮ ಮಹದೇವಪ್ಪ, ಬಸವರಾಜ ಅಲಗೋಡ, ಚೂಡಾಮಣಿ ರಾಮಚಂದ್ರ, ಶಿಲ್ಪಕಲೆಯಲ್ಲಿ ಯಮನಪ್ಪ ಚಿತ್ರಗಾರ, ಬಸಣ್ಣ ಕಾಳಪ್ಪ ಕಂಚಗಾರ, ಚಿತ್ರಕಲಾವಿದ ಬಸವರಾಜ ರೇವಣ್ಣ ಸಿದ್ದಪ್ಪ ಉಪ್ಪಿನ, ಕ್ರೀಡಾಪಟುಗಳಾದ ಕೆನೆತ್ ಪೋವೆಲ್, ವಿನಯ್ ಚೇತನ್, ಯಕ್ಷಗಾನ ಕಲಾವಿದರಾದ ಹಿರಿಯಟ್ಕ ಗೋಪಾಲ್ ರಾವ್, ಸೀತಾರಾಮ ಕುಮಾರ ಕಟೀಲ್ ಸೇರಿದಂತೆ ಪ್ರಶಸ್ತಿ ಪುರಸ್ಕೃತ ಗಣ್ಯರಿಗೆ ಮುಖ್ಯಮಂತ್ರಿಗಳು ಪದಕ, ಪ್ರಮಾಣ ಪತ್ರ ಪ್ರದಾನ ಮಾಡಿದರು. ನಂತರ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಪ್ರಶಸ್ತಿಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಲು ಆಯ್ಕೆ ಸಮಿತಿ ರಚಿಸಲಾಗಿತ್ತು, ಸರ್ಕಾರ ಪ್ರಶಸ್ತಿ ಆಯ್ಕೆಯಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಎಂದು ತಿಳಿಸಿದರು. ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿ, ಈ ನಾಡಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲಾ ಪ್ರಾಂತ್ಯಗಳನ್ನ ಗೌರವಿಸತಕ್ಕಂಥ ಸರ್ಕಾರ ಇದು ಅಂತಕ್ಕಂಥದ್ದು ಬಹುಶಃ ಈ ಸರ್ಕಾರದ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸ್ತಕ್ಕಂಥ, ಅನುಮಾನಗಳನ್ನ ವ್ಯಕ್ತಪಡಿಸ್ತಕ್ಕಂಥ ನನ್ನ ಕರ್ನಾಟಕದ ಬಂಧುಗಳಿಗೆ, ಅಣ್ಣ ತಮ್ಮಂದರಿಗೆ ಈ ವೇದಿಕೆ ಮುಖಾಂತರ ನಿವೇದನೆಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಸಂಸ್ಕೃತಿಯ ಮುಂಬೈ ಕರ್ನಾಟಕ, ಉತ್ತರ ಕರ್ನಾಟಕ ಇತ್ಯಾದಿ ಯಾವುದೇ ಭೇದ ಭಾವ ತೋರದೆ ಸಮಗ್ರ ಕರ್ನಾಟಕ ಒಂದೇ ಎಂಬ ದೃಷ್ಟಿಯಿಂದ ಉತ್ತಮ ಆಡಳಿತ ನೀಡಲು ಮೈತ್ರಿ ಸರ್ಕಾರವನ್ನು ರಚಿಸಲಾಗಿದೆ. ರಾಜ್ಯದ ಅಭಿವೃದ್ಧಿಗೆ ಬದ್ಧತೆಯಿಂದ ಕೆಲಸ ಮಾಡಲಾಗುವುದು ಎಂದು ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಸಚಿವೆ ಜಯಮಾಲಾ, ತಾಯಿ ನೆಲದ ಗೌರವ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಇಲ್ಲಿನ ಅನೇಕ ಸಾಧಕರು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರೌಢಿಮೆಯನ್ನು ಪ್ರತಿಪಾದಿಸಿದ್ದು, ಅವರನ್ನು ಪುರಸ್ಕರಿಸಲು ಸರ್ಕಾರ ಹೆಮ್ಮೆ ಪಡುತ್ತದೆ. ಸಾಧನೆ, ಪ್ರಾದೇಶಿಕ ನ್ಯಾಯ ಗಮನದಲ್ಲಿಟ್ಟುಕೊಂಡು ಪುರಸ್ಕೃತರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ನಾವು ಎಷ್ಟು ಹೋಗಲಿದ್ರು ಕೂಡ ಸಾಲದು. ಸಚಿವ ಡಿ.ಕೆ. ಶಿವಕುಮಾರ್, ಸಾಧನೆಯ ಎಲ್ಲಾ ವಲಯಗಳು, ಜಿಲ್ಲಾವಾರು ಆದ್ಯತೆ ಸೇರಿದಂತೆ ಮಹತ್ವದ ವಿಷಯಗಳನ್ನು ಪರಿಗಣಿಸಿ ಪುರಸ್ಕೃತರ ಆಯ್ಕೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸಲಾಗಿದೆ ಎಂದರು. ಮೊದಲೆಲ್ಲ 100 ಜನರಿಗೆ ಕೊಡ್ತಾ ಇದ್ರು, ಆದ್ರೆ ನಾವು ಎಷ್ಟು ವರ್ಷ ಆಗಿದೆಯೋ ನಮ್ಮ ರಾಜ್ಯೋತ್ಸವ ಅಷ್ಟು ಮಾತ್ರ. ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ಚಿಂತಕ ಜಿ.ಎನ್. ರಂಗನಾಥ್ ರಾವ್, ಪ್ರಶಸ್ತಿ ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸಿದ್ದು ಮತ್ತಷ್ಟು ಹುರುಪಿನಿಂದ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು. ನಮ್ಮೆಲ್ಲರಿಗೂ ಕೂಡ ನೀವು ಇವತ್ತು ತೋರಿಸಿರ್ತಕ್ಕಂಥ ಈ ಪ್ರೀತಿ, ಈ ಅಕ್ಕರೆ, ಈ ವಿಶ್ವಾಸ. ರಾಜ್ಯ ರೈತರ ಸಲಹಾ ಸಮಿತಿಯ ಮೊದಲ ಸಭೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ರಾಜ್ಯದ ರೈತರ ವಿವಿಧ ಬೇಡಿಕೆಗಳು ಹಾಗೂ ಸರ್ಕಾರ ಕೈಗೊಂಡಿರುವ ಕಾರ್ಯಯೋಜನೆಗಳ ಕುರಿತು ಹಲವು ಜಿಲ್ಲೆಗಳಿಂದ ಆಗಮಿಸಿದ ರೈತ ಮುಖಂಡರಿಂದ ಸಲಹೆ ಸೂಚನೆಗಳನ್ನು ಪಡೆಯಲಾಯಿತು. ಸಭೆಯಲ್ಲಿ ಪ್ರಸ್ತಾಪವಾದ ಸಲಹೆಗಳನ್ನು ಪರಿಗಣಿಸಿ ಸರ್ಕಾರ ಯೋಜನೆಗಳನ್ನು ರೂಪಿಸಲಿದ್ದು, ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆ, ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಕೆ, ಸ್ಥಳೀಯ ಮಾರುಕಟ್ಟೆ ಸ್ಥಾಪನೆ, ನೀರಿನ ಸದ್ಬಳಕೆ ಸೇರಿದಂತೆ ಮಹತ್ವದ ವಿಷಯಗಳಿಗೆ ಆದ್ಯತೆ ನೀಡಬೇಕು ಎಂಬ ವಿಚಾರಗಳು ಚರ್ಚೆಯಾದವು. ಸಚಿವರಾದ ಎಚ್.ಎನ್. ಶಿವಶಂಕರ ರೆಡ್ಡಿ, ವಿ. ಮನಗೋಳಿ ಬಂಡೆಪ್ಪ ಕಾಶಂಪುರ್, ವೆಂಕಟರಾವ್ ನಾಡಗೌಡ, ವಿ. ಶಂಕರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿ.ಎಂ. ವಿಜಯ್ ಭಾಸ್ಕರ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸುಬ್ರಹ್ಮಣ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು.
13ನೇ G20 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಿಸ್ ತಲುಪಿದ್ದಾರೆ. 2 ದಿನಗಳ ಶೃಂಗಸಭೆ ಇಂದು ಆರಂಭಗೊಳ್ಳಲಿದ್ದು, ಕೃಷಿಯಲ್ಲಿ ನ್ಯಾಯಯುತ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಒಮ್ಮತ ರೂಪಿಸುವ ಕುರಿತು ಪ್ರಮುಖ ಚರ್ಚೆ ನಡೆಯಲಿದೆ. G20 ಸದಸ್ಯ ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದು, ಕೃಷಿ, ಇಂಧನ, ಪರಿಸರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನೀತಿ ಸರಳೀಕರಣ ಕುರಿತು ಸದಸ್ಯ ರಾಷ್ಟ್ರಗಳ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ಅವರು ಕಳೆದ ರಾತ್ರಿ ಸೌದಿ ಅರೇಬಿಯಾದ ದೊರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸಾದ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. दोनों देशों के हितों से जुड़े कई मसलों पर चर्चा की. ನಂತರ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರೊಂದಿಗೆ ಹವಾಮಾನ ವೈಪರೀತ್ಯ ಹಾಗೂ ಮುಂಬರುವ ದಿನಗಳಲ್ಲಿ ಪೋಲೆಂಡ್ನಲ್ಲಿ ನಡೆಯಲಿರುವ ಕಾಪ್ 24 ಸಭೆಯ ಕುರಿತು ಚರ್ಚೆ ನಡೆಸಿದರು. शहर में तकरीबन छोटे बड़े कई योग केंद्र सफलतापूर्वक संचालित किए जाते हैं. कार्यक्रम की शुरुआत में कई सांस्कृतिक प्रस्तुतियां दी गईं. ओम नमः शिवाय के मनमोहक अंदाज ने सभी को आकर्षित किया. बाद में कई अन्य ಪ್ರಧಾನಿ ಅವರು ಶಾಂತಿಗಾಗಿ ಯೋಗ ಕಾರ್ಯಕ್ರಮವನ್ನು ಉದ್ದೇಶಿಸಿ, ಯೋಗ ವಿಶ್ವಕ್ಕೆ ಭಾರತ ನೀಡಿರುವ ಅತಿದೊಡ್ಡ ಕೊಡುಗೆಯಾಗಿದೆ. ಮನಸ್ಸು ಮತ್ತು ದೇಹದ ಸದೃಢತೆ ಕಾಯ್ದುಕೊಳ್ಳಲು ಯೋಗ ನೆರವಾಗಲಿದ್ದು, ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ ತಂದುಕೊಡುತ್ತದೆ. ವ್ಯಕ್ತಿ ಶಾಂತಿಯಿಂದ ಇದ್ದರೆ ಅದು ಇಡೀ ಪರಿವಾರ, ಸಮಾಜ, ದೇಶ ಮತ್ತು ವಿಶ್ವ ಶಾಂತಿಯಿಂದ ಇರಲು ಸಾಧ್ಯ. ಮಾನವ ಸೌಖ್ಯ ಮತ್ತು ಶಾಂತಿಗೆ ಯೋಗ ಅತಿದೊಡ್ಡ ಸಾಧನವಾಗಿದೆ ಎಂದು ಹೇಳಿದರು. स्वास्थ्य मिलता है, योग हमारे शरीर को शक्ति देता है और मन को शांति देता है. जब व्यक्ति के मन में शांति होगी, तभी परिवार में, समाज में, देश में और विश्व में भी शांति होगी. हमारे दोनों देशों के बीच आपसी ಭಾರತ ಮತ್ತು ಅರ್ಜೆಂಟೀನಾ ಎರಡು ದೇಶಗಳ ನಡುವೆ ವ್ಯಾಪಾರ, ಔಷಧೋತ್ಪನ್ನ, ತೈಲ ಮತ್ತು ಅನಿಲ, ಮಾಹಿತಿ ತಂತ್ರಜ್ಞಾನ, ಬಾಹ್ಯಾಕಾಶ ಸೇರಿದಂತೆ ಹಲವು ವಲಯಗಳಲ್ಲಿ ಸಹಯೋಗ ಸಾಧಿಸುವ ಅವಕಾಶವಿದ್ದು, ಎರಡೂ ದೇಶಗಳು ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬಹುದಾಗಿದೆ ಎಂದು ಪ್ರಧಾನಿ ತಿಳಿಸಿದರು. फल और नभ हर जगह एक नए साझा और सुनहरे भविष्य की सृष्टि कर सकता है. ಎಂಬಿಬಿಎಸ್ ಮತ್ತು ಬಿಡಿಎಸ್ ಪದವಿ ಕೋರ್ಸ್ಗಳಿಗಾಗಿ 2019ನೇ ಸಾಲಿನ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ಗೆ 25 ವರ್ಷ ವಯೋಮಾನದ ಮೇಲ್ಪಟ್ಟವರು ಹಾಜರಾಗಬಹುದು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇನ ಹೊಸ ನಿಯಮ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಈ ಮಧ್ಯಂತರ ತೀರ್ಪು ಅಂತಿಮ ಎಂದು ಹೇಳಿದೆ. ಮೊದಲಿನ ಅರ್ಹತಾ ನಿಯಮದಂತೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿತ್ತು. ಆದರೆ ನ್ಯಾಯಾಲಯ ಅರ್ಜಿ ಸಲ್ಲಿಸುವ ಅವಧಿಯನ್ನು 1 ವಾರಗಳ ಕಾಲ ವಿಸ್ತರಿಸಿದ್ದು, ಇದೇ ಡಿಸೆಂಬರ್ 7 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದೆ. ತೆಲಂಗಾಣ, ರಾಜಸ್ಥಾನ ವಿಧಾನಸಭಾ ಚುನಾವಣೆಗೆ 1 ವಾರವಷ್ಟೇ ಬಾಕಿ ಉಳಿದಿದ್ದು, ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ಪ್ರಣಾಳಿಕೆ ಬಿಡುಗಡೆ ಮತ್ತು ಪ್ರಚಾರದ ಭರಾಟೆಯಲ್ಲಿ ಲೀಟರ್ ಪೆಟ್ರೋಲ್, ಡೀಸೆಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆಯಲ್ಲಿ 10 ರೂಪಾಯಿ ಕಡಿತ, ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್, ಅಧಿಕಾರಕ್ಕೆ ಬಂದ 3 ತಿಂಗಳೊಳಗೆ 1 ಲಕ್ಷ ಉದ್ಯೋಗ ಸೃಷ್ಟಿ ಸೇರಿದಂತೆ ಹಲವು ಭರವಸೆಗಳನ್ನು ನೀಡಲಾಗಿದೆ. ಈ ನಡುವೆ ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ತೆಲಂಗಾಣದ ವಾನಪತಿಯಲ್ಲಿ ಚುನಾವಣಾ ರ್ಯಾಲಿ ನಡೆಸಿದರು. ರೈತರ ಕಲ್ಯಾಣಕ್ಕೆ ಯಾವುದೇ ಕ್ರಮ ಜಾರಿಗೊಳಿಸದ ಆಡಳಿತಾರೂಢ ಟಿಆರ್ಎಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ओल्ड एज पेंशन पर मंथ 2000 रुपीज भी मुहैया कराएंगे. ರಾಜಸ್ಥಾನದ ಕರೋಲಿಯಲ್ಲಿ ಚುನಾವಣಾ ಸಭೆ ಉದ್ದೇಶಿಸಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ದೇಶದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನು ಕಳೆದುಕೊಂಡಿದೆ ಎಂದು ಟೀಕಿಸಿದರು. जब से मोदी जी प्रधानमंत्री बने हैं, राहुल बाबा आपकी पार्टी का चुनावी इतिहास उठाकर देख लो. दूरबीन नहीं ढूंढोगे तो भी दिखाई नहीं पड़ेगी कि कहां पर बैठी है. और इनको मालूम ना हो, मैं बताना चाहता हूं, देश में 19 राज्यों के अंदर भारतीय
जनता पार्टी का भगवा शान के साथ आज भरा है जो शान ಮತ್ತೊಂದೆಡೆ ಕಾಂಗ್ರೆಸ್ ಜೈಪುರದಲ್ಲಿ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿತು. ರೈತರ ಸಾಲ ಮನ್ನಾ, ಮಹಿಳೆಯರಿಗೆ ಉಚಿತ ಶಿಕ್ಷಣ, ಯುವಕರಿಗೆ ಉದ್ಯೋಗ ಸೇರಿದಂತೆ ಹಲವು ಭರವಸೆಗಳನ್ನು ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ ಮುಖ್ಯಸ್ಥ ಸಚಿನ್ ಪೈಲಟ್ ಪ್ರಣಾಳಿಕೆ ಬಿಡುಗಡೆ ಮಾಡಿದರು. ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್, ಪ್ರಣಾಳಿಕೆ ಸಮಿತಿ ಮುಖ್ಯಸ್ಥ ಹರೀಶ್ ಚೌಧರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಭಯೋತ್ಪಾದಕರ ಜೊತೆಗಿನ ಗುಂಡಿನ ಚಕಮಕಿಯಲ್ಲಿ ವೀರಮರಣ ಹೊಂದಿದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೂದಿಹಾಳ ಗ್ರಾಮದ ಯೋಧ ಪ್ರಕಾಶ್ ಜಾಧವ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಿನ್ನೆ ಅವರ ಸ್ವಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಯೋಧನ ಅಂತ್ಯಕ್ರಿಯೆಯಲ್ಲಿ ಜಿಲ್ಲಾಧಿಕಾರಿ, ಸಂಸದರು ಹಾಗೂ ಅಪಾರ ಜನಸ್ತೋಮ ಪಾಲ್ಗೊಂಡಿತ್ತು. ಜಿಲ್ಲಾಧಿಕಾರಿ ಎಸ್.ಬಿ. ಬೊಮ್ಮನಹಳ್ಳಿ, ಯೋಧನ ಸಾವಿನಿಂದ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೂ ನಷ್ಟವಾಗಿದೆ. ಅವರ ಬಲಿದಾನ ಮರೆಯಲಾಗದು. ಹುತಾತ್ಮ ಯೋಧನ ಕುಟುಂಬಕ್ಕೆ ಸರ್ಕಾರದಿಂದ ಮನೆ ಕಟ್ಟಿಕೊಳ್ಳಲು 15 ಲಕ್ಷ, ಹೆಚ್ಚುವರಿಯಾಗಿ 5 ಲಕ್ಷ ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 25 ಲಕ್ಷ ರೂಪಾಯಿ ಪರಿಹಾರವನ್ನು ಆದಷ್ಟು ಶೀಘ್ರ ನೀಡಲಾಗುವುದು ಎಂದರು. ನಾವೆಲ್ಲರೂ ಶೋಕದಲ್ಲಿ ಮುಳುಗಿದ್ದೇವೆ. ಅವರು ನಮ್ಮ ದೇಶಕ್ಕೆ, ದೇಶದ ಗಡಿಯನ್ನು ಕಾಪಾಡುವಲ್ಲಿ, ದೇಶವನ್ನು ಉಗ್ರರಿಂದ ಕಾಪಾಡುವಲ್ಲಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ತಮ್ಮ ಜೀವದ ತ್ಯಾಗವನ್ನು ಮತ್ತು ಬಲಿದಾನವನ್ನು ಮಾಡಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಉದ್ಯೋಗ ಸೃಷ್ಟಿಗೆ ಮೆಟ್ಟಿಲಾದ ನವೋದ್ಯಮ, ಬೆಂಗಳೂರು ಟೆಕ್ ಸಮ್ಮೇಳನಕ್ಕೆ ಟೆಕ್ಕಿಗಳ ಲಗ್ಗೆ, ಆವಿಷ್ಕಾರಗಳ ವೀಕ್ಷಣೆಗೆ ವಿದ್ಯಾರ್ಥಿಗಳ ಆಸಕ್ತಿ. ಡಿಸೆಂಬರ್ 3ರಿಂದ ಬಿಜೆಪಿ ಬರ ಅಧ್ಯಯನ, 3 ದಿನ 5 ತಂಡಗಳು ರಾಜ್ಯಾದ್ಯಂತ ಸಂಚಾರ, ಬೆಳಗಾವಿ ಕಲಾಪದಲ್ಲಿ ಸರ್ಕಾರ ತರಾಟೆಗೆ ಸಿದ್ಧತೆ. ರೈತನ ಮನೆ ಬಾಗಿಲಿಗೆ ಸರ್ಕಾರ, ರೈತರ ಸಲಹಾ ಸಮಿತಿಯ ಪ್ರಥಮ ಸಭೆ, ಕಂದಕ ಕಡಿಮೆ ಮಾಡುವ ಚಿಂತನೆ. ನದಿಗಳ ಉಳಿಸಲು ಪಣ, ಉನ್ನತಾಧಿಕಾರ ಸಮಿತಿ ರಚಿಸಿದ ಸರ್ಕಾರ, ಕ್ರಿಯಾ ಯೋಜನೆಗೆ ಸೂಚನೆ. ವಿಶ್ವಕಪ್ ಹಾಕಿ 2018 ಅಗಸ್ಟಿನ್ ಪೀಲಟ್ ಕೈಚಳಕ, ಎ ಗುಂಪಿನ ಪಂದ್ಯ ಶುಭಾರಂಭ ಮಾಡಿದ ಅರ್ಜೆಂಟೀನಾ, ಸ್ಪೇನ್ ತಂಡಕ್ಕೆ ನಿರಾಸೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 63 ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ, ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಛೋಟಾ ಭೀಮ್ ನಭಕ್ಕೆ ಭೂ ಪರಿವೀಕ್ಷಣಾ ಹೈಸಿಸ್ ಸೇರಿ 31 ಉಪಗ್ರಹ ಉಡಾವಣೆ. ಹುಲಿ ಗಣತಿಗೆ ಪ್ರತ್ಯೇಕ ಟೈಗರ್ ಸೆಲ್, ವ್ಯಾಘ್ರನ ಮೈಮೇಲಿನ ಗೆರೆಗಳೇ ಗುರುತಿಗೆ ಆಧಾರ. ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಅನಂತ ನೆನಪು, ಒಡನಾಡಿಗಳಿಂದ ಅನಂತ್ ಕುಮಾರ್ ಗುಣಗಾನ, ಮಠಾಧೀಶರು ಗಣ್ಯರು ಭಾಗಿ. ರಣಜಿ, ಕರ್ನಾಟಕಕ್ಕೆ ಇನ್ನಿಂಗ್ಸ್ ಮುನ್ನಡೆ, ಶ್ರೇಯಸ್ ವಿನಯ್ ಉತ್ತಮ ಜೊತೆಯಾಟ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಂತ್ಯ ಭೇದ ಭಾವ ತೋರದೆ ಸಮಗ್ರ ಕರ್ನಾಟಕ ಅಭಿವೃದ್ಧಿಯೇ ಮೈತ್ರಿ ಸರ್ಕಾರದ ಗುರಿ, ಎಚ್.ಡಿ. ಕುಮಾರಸ್ವಾಮಿ. ಯೋಗ ವಿಶ್ವಕ್ಕೆ ಭಾರತ ನೀಡಿರುವ ಅತಿದೊಡ್ಡ ಕೊಡುಗೆ, ಪ್ರಧಾನಿ ನರೇಂದ್ರ ಮೋದಿ ಬ್ಯೂನಸ್ ಐರಿಸ್ನಲ್ಲಿ ಬಣ್ಣನೆ. 25 ವರ್ಷ ಮೇಲ್ಪಟ್ಟವರು ನೀಟ್ ಪರೀಕ್ಷೆಗೆ ಹಾಜರಾಗಬಹುದು, ಸುಪ್ರೀಂ ಕೋರ್ಟ್ ಆದೇಶ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೆಳಗಾವಿಯಲ್ಲಿ ಹುತಾತ್ಮ ಯೋಧ ಪ್ರಕಾಶ್ ಜಾಧವ್ ಅಂತ್ಯಕ್ರಿಯೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.